ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯಕ್ಕೆ ಈಗ ಮತ್ತೊಂದು ರೀತಿಯಾದಂತಹ ಜಲ ಸಮಸ್ಯೆ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಇನ್ನೊಂದು ನ್ಯಾಯಮಂಡಳಿ ರಚನೆ ಆಗ್ತಾ ಇದೆ. ಅದು ಯಾವುದು ನೋಡೋಣ. ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಜಲಕಂಟಕ. ದಕ್ಷಿಣ ಪಿನಾಕಿನಿ ಜಲ ವಿವಾದ ಏನಿದೆ, ಇವತ್ತು ತೀರ್ಪನ್ನು ಪ್ರಕಟಿಸಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. ಮಾರ್ಕಂಡೇಯ ನದಿಗೆ ಅಣೆಕಟ್ಟನ್ನ ಕರ್ನಾಟಕ ನಿರ್ಮಿಸಿತ್ತು. ಅದನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿ ತಮಿಳುನಾಡು ಸರ್ಕಾರ 2019ರಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ಪಟ್ಟು ಹಿಡಿದಿತ್ತು. ಮಾತುಕತೆ ಮೂಲಕ ವಿವಾದ ಬಗೆಹರಿಸಲು ಕರ್ನಾಟಕ ಒಲವು ತೋರಿತ್ತು. ಸಂಧಾನ ಸಮಿತಿಗಳನ್ನು ರಚಿಸಿದ್ರು ಕೂಡ ಯಾವುದೇ ವಿವಾದಗಳು ಬಗೆಹರಿದಿರಲಿಲ್ಲ. ಇದು ನ್ಯಾಯಮೂರ್ತಿ ವಿಕ್ರಮ್ನಾಥ್ ನೇತೃತ್ವದ ಪೀಠ ಡಿಸೆಂಬರ್ನಲ್ಲಿ ತೀರ್ಪನ್ನು ಕಾಯ್ದಿರಿಸಿತ್ತು. ಈಗ ಅದು ತೀರ್ಪು ಬಂದಿದೆ. ನ್ಯಾಯಮಂಡಳಿ ರಚನೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. 1 ತಿಂಗಳಲ್ಲಿ ನ್ಯಾಯಮಂಡಳಿ ರಚನೆಗೆ ಸುಪ್ರೀಂ ಮೊರೆ ಹೋಗಿತ್ತು ತಮಿಳುನಾಡು. ಆ ನಿಟ್ಟಿನಲ್ಲಿ ಈಗ ನ್ಯಾಯಮಂಡಳಿ ರಚನೆ ಕೂಡ ಆಗಿದೆ. ಮತ್ತೊಂದು ಈಗ ಸೆಟ್ ಬ್ಯಾಕ್ ಅಂತ ಹೇಳಬೇಕಾ ಅಥವಾ ನ್ಯಾಯಮಂಡಳಿ ಏನು ಮಾಡುತ್ತೆ ಈ ವಿಚಾರದಲ್ಲಿ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನಾವು ಅಣೆಕಟ್ಟನ್ನು ಕಟ್ಟಿದ್ದಕ್ಕೋಸ್ಕರ ಈ ರೀತಿಯಾದಂತಹ ತಮಿಳುನಾಡು ಪದೇ ಪದೇ ಖ್ಯಾತೆ ತಗೊಂಡು ಹೋಗ್ತಾ ಇರುತ್ತೆ. ಆದರೆ ಅವ್ರು ಎಷ್ಟು ಬಳಕೆ ಮಾಡ್ತಾರೆ, ಏನು ಮಾಡ್ತಾರೆ, ಅದು ಯಾವುದೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಒಂದೊಂದು ಸಲ ಸಮಸ್ಯೆ ಇದೇ ಉಂಟಾಗೋದು. ದಕ್ಷಿಣ ಪಿನಾಕಿನಿ ಜಲ ವಿವಾದಕ್ಕೆ ಈಗ ನ್ಯಾಯಮಂಡಳಿ ರಚನೆಯನ್ನು ಸುಪ್ರೀಂ ಕೋರ್ಟ್ ಮಾಡಿ ಆದೇಶವನ್ನು ಹೊರಡಿಸಿದೆ. 1 ತಿಂಗಳಲ್ಲಿ ನ್ಯಾಯಮಂಡಳಿ ರಚನೆಯನ್ನು ಮಾಡಬೇಕು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ಹೋಗಿತ್ತಲ್ವ, ಅದಕ್ಕೆ ತಕ್ಕಂತೆ ಸುಪ್ರೀಂ ಕೋರ್ಟು ಕೂಡ ಈಗ ನ್ಯಾಯಮಂಡಳಿ ರಚನೆಯನ್ನು ಮಾಡಿದೆ. ಮಾರ್ಕಂಡೇಯ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದ್ದನ್ನು ಆಕ್ಷೇಪವನ್ನು ವ್ಯಕ್ತಪಡಿಸಿ ತಮಿಳುನಾಡು ಮೊರೆ ಹೋಗಿತ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಏನಾಗುತ್ತೆ ಪ್ರಕರಣ ಅನ್ನೋದನ್ನು ನೋಡೋಣ.